ಯಡಿಯೂರಪ್ಪನವರು ಯಾವತ್ತೂ ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡಿಲ್ಲ ಜೀವನದಲ್ಲಿ. ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ನನ್ನ ಉಸಿರು ಅಂತ ಹೇಳಿ ರಾಜಕಾರಣವನ್ನು ಸಂಘ ಪರಿವಾರದ ಕಾರ್ಯಕರ್ತರಾಗಿ ರಾಜಕಾರಣ ಆರಂಭ ಮಾಡಿದ್ರು. ಪುರಸಭಾ ಅಧ್ಯಕ್ಷರಾಗಿ, ಶಿಕಾರಿಪುರ ಪುರಸಭಾ ಅಧ್ಯಕ್ಷರಾಗಿ, ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ, ರಾಜ್ಯದ ಅಧ್ಯಕ್ಷರಾಗಿ, ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ, ಪ್ರತಿಪಕ್ಷ ನಾಯಕರಾಗಿ, ಉಪಮುಖ್ಯಮಂತ್ರಿಯಾಗಿ 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದು ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ನಾಡಿನ ಎಲ್ಲ ವರ್ಗದ ಸಮಸ್ತ ನಾಡಿನ ಮಠಾಧೀಶರು ಜನ ಆಶೀರ್ವಾದ ಆಗಿತ್ತು. ನಾನು ಕೇಳಕ್ಕೆ ಇಚ್ಛೆ ಪಡ್ತಿಲ್ಲ, ಯಡಿಯೂರಪ್ಪ ನಾನು ಲಿಂಗಾಯತ ಅಂತ ಟಾಮ್ ಹೊಡಿಸೋಕೆ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪನವರು ಪ್ರಶ್ನಾತೀತರಾಗಿ ಮಾಸ್ ಲೀಡರ್. 2006-7ರಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡಿದಾಗ ಈ ರಾಜ್ಯದ ವೀರಶೈವ ಲಿಂಗಾಯತರು ಹಿಂದೆ ವೀರೇಂದ್ರ ಪಾಟೀಲ್ ಅವಧಿಯಲ್ಲಿ ಒಟ್ಟಾಗಿ ಒಂದಾಗಿ ಬೆಂಬಲವನ್ನು ಕೊಟ್ಟಿದ್ರು. ಅದೇ ರೀತಿ ಯಡಿಯೂರಪ್ಪನವರಿಗೆ 2008ರಲ್ಲಿ ಬೆಂಬಲವನ್ನು ಕೊಟ್ಟರು. ಆದರೆ ಯಡಿಯೂರಪ್ಪ ನಾನು ವೀರಶೈವ ಲಿಂಗಾಯತ ಅಂತ ಟಾಮ್ ಹೊಡೆಯಲ್ಲ. ಮುಖ್ಯಮಂತ್ರಿಗಳಾದ ಮೇಲೆ ಮಕ್ಕಳಿಗೆ ಬಹಿಷ್ಕಾರ ಕೊಟ್ಟರು, ನಾಡಿನ ಎಲ್ಲ ಮಠಾಧೀಶರು ಅನುದಾನವನ್ನು ಬಿಡುಗಡೆ ಮಾಡಿದರು ಮತ್ತು ಅವರ ಜನಪರ ಕಾಳಜಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರೈತರ ಹೆಸರಿನಲ್ಲಿ ಹಸಿರು ಶಾಲನ್ನು ಧರಿಸಿ ಪ್ರಮಾಣ ವಚನ ಸ್ವೀಕರಿಸಿ ಕೃಷಿ ಬಜೆಟ್ ಅನ್ನು ಮಂಡಿಸಿದ್ದ ಈ ರಾಜ್ಯದಲ್ಲಿ ಏಕೈಕ ಮುಖ್ಯಮಂತ್ರಿ, ದೇಶದಲ್ಲಿ ಏಕೈಕ ಮುಖ್ಯಮಂತ್ರಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು. ಕೋವಿಡ್ ಬಂದಾಗ ಜನರ ಸಂಕಷ್ಟದಲ್ಲಿದ್ದರು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರು ಯಡಿಯೂರಪ್ಪನವ್ರ ಬಗ್ಗೆ ಅಗ್ರಹ ಮಾತಾಡ್ತಾರೆ ಅವರೆಲ್ಲ ಡಮ್ಮಿಗಳು. ಈ ಕಾಮಿಡಿ ಪೀಸ್ ಅಂತಾರೆ, ಒಂಥರ ಕಾಮಿಡಿ ಪೀಸ್ಗಳು ಆಗ್ಬಿಡ್ತಾರೆ. ಮಾಧ್ಯಮದವ್ರಿಗೂ ಬೈತಾರೆ, ಮಠಾಧೀಶರು ಏನು ಹುಡುಗಾಟಿತನ. ಪೇಮೆಂಟ್ ಗಿರಾಕಿಗಳು ಸ್ವಾಮೀಜಿಗಳು ಇರ್ತಿರ್ತಾರೆ. ನೀನೇ ಪೇಮೆಂಟ್ ಗಿರಾಕಿ. ಬಿಜಾಪುರದಲ್ಲಿ ನಿನಗೆ ತಾಕತ್ತಿಲ್ಲ ಬಬಲೇಶ್ವರದಲ್ಲಿ ಸ್ಪರ್ಧೆ ಮಾಡೋಕ್ಕೆ. ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ನೀನು. ಹಾಗಾಗಿ ಕುಟುಂಬ ರಾಜಕಾರಣ, ಸಿದ್ದೇಶ್ವರ ಸಂಸ್ಥೆ, ಸಿದ್ದಿಸಿರಿ ಬ್ಯಾಂಕ್ನಲ್ಲಿ ನಿನ್ನ ಕುಟುಂಬ ಸದಸ್ಯ ಇಲ್ವಾ? ಯಾರ್ಯಾರು ತುಳಿದ ಮೇಲೆ ಬಂದು ಗೊತ್ತಿಲ್ವಾ? ಯಡಿಯೂರಪ್ಪನವ್ರ ಬ್ಲ್ಯಾಕ್ ಮೇಲ್ ರಾಜಕಾರಣ ಯಾವತ್ತೂ ಜೀವನದಲ್ಲಿ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಹರೆ ಹುಚ್ಚ, ಪೂರ್ತಿ ಹುಚ್ಚರಾಗಿರ್ಬೇಕು, ಇಲ್ಲ ಅಲ್ಲ ದಡ್ಡರಾಗಿರ್ಬೇಕು, ಇಲ್ಲ ಜಾಣರಾಗಿರ್ಬೇಕು, ಅಂತರಿ ಬುದ್ಧಿವಾದ ಹೇಳ್ಬೋದು. ಕೆಲವರು ಮಲಗಿದಂತೆ ನಟಿಸ್ತಾರೆ, ನಟನೆ. ಎಲ್ಲವೂ ಕಲೆ ಗೊತ್ತು ಆ ಮನುಷ್ಯನಿಗೆ. ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಕೇಳಕ್ಕೆ ಇಚ್ಛೆ ಪಡ್ತೀನಿ, ಬಹಿರಂಗವಾಗಿ ಸವಾಲಾಗ್ತೀನಿ. ನಿನ್ನ ಮುಖವಾಡಗಳು ಒಂದೊಂದಾಗಿ ಕಳಿಸ್ಬಿಡ್ತದೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಹಿಂದೂ ಅಂತೀಯ ಟ್ರಂಪ್ ಕಾರ್ಡ್, ಕೆಲವು ಸರಿ ಉತ್ತರ ಕರ್ನಾಟಕ ಅಂತೀಯ, ಇನ್ನು ಕೆಲವು ಸರಿ ಪಂಚಮಶಾಲಿ ಅಂತ ಹೇಳ್ತೀಯ, ಇನ್ನು ಕೆಲವು ಬಾರಿ ಜಾತ್ಯತೀತವಾಗಿ ಅಂತ ಹೇಳ್ತೀಯ, ಇನ್ನು ಕೆಲವು ಬಾರಿ ವೀರಶೈವ ಲಿಂಗಾಯತ ಸಮಾವೇಶ ಮಾಡ್ತೀಯ ಅಂತ ಹೇಳ್ತೀಯ. ಅದಕ್ಕೆ ನಾನು ಹೇಳಿದೆ, ನಿನ್ನೇನು ಹೇಳಿದೆ, ಇವತ್ತು ಹೇಳಿದೆ, ಇನ್ನು ಸ್ವಲ್ಪ ದಿವಸ ಹೋದರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವು ಗೊತ್ತಲ್ಲ, ಅರೆ ಹುಚ್ಚರು. ಆ ರೀತಿ ನಿಜವಾಗ್ಲೂ ಅರೆ ಹುಚ್ಚರಾಗಿ ಓಡಾಡ್ತಾರೆ, ಸತ್ಯ ಇದು. ಇನ್ನು ಕರ್ಕೊಂಡೋಗಿ ಹುಚ್ಚರಾಸತ್ರ ಸೇರಿಸ್ಬೇಕಾಗತ್ತೆ ನಿನ್ನ. ಆಯ್ತಪ್ಪ, ದೇವೇಗೌಡರು ಸಮಾಜಕ್ಕೆ OBC ಕೊಡಿಸಿರಿ ಅಂತ ಹೇಳ್ತೀಯಲ್ಲ, ನಾನು ಇನ್ನೊಂದು ಸಮಾಜದ ಬಗ್ಗೆ ಟೀಕೆ ಮಾಡಲ್ಲ, ಮಾತಾಡಲ್ಲ. ಯಡಿಯೂರಪ್ಪನವರು ಪ್ರಶ್ನಾತೀತರಾಗಿ ಎಲ್ಲ ಸಮಾಜಕ್ಕೆ ಸಾಮಾಜಿಕರಾಗಿ ಕೊಟ್ಟಂತರು. ಸನ್ಮಾನ್ಯ ಯಡಿಯೂರಪ್ಪನವರು OBC ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತನ OBC ಸೇರಿಸ್ಬೇಕಂದಾಗ ಸಚಿವ ಸಂಪುಟದ ದಿನಾಂಕ ಸಭೆ ಇಲ್ಲಿಂದ ದಿನಾಂಕದ ಗೊತ್ತಿ ಎಲ್ಲವೂ ನಾನು ಘೋಷಣೆ ಮಾಡ್ತೀನಿ, ಸವಾಲಾಗ್ತೀನಿ. ಅವತ್ತು ಅಡಿಷನಲ್ ಅಜೆಂಡಾ ಬಂದರೆ ಹಿಂದಿನ ರಾತ್ರಿ ಕೆಲವರು ನಮ್ಮ ಸಚಿವರೇ ಅದು ಅಡ್ಡಾಕಿದ್ರು. ಮಾಧ್ಯಮದಲ್ಲಿ ವರದಿ ಆಯಿತು, ನೀನು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿ ಋಣವನ್ನು ತೀರಿಸ್ಬೇಕಂತಿದ್ರೆ ಅವತ್ತು ಯಡಿಯೂರಪ್ಪನವ್ರ ಪರವಾಗಿ, ಸಮುದಾಯ ಪರವಾಗಿ ಯಾಕೆ ನಿಲ್ಲಿಲ್ಲ?
ಹೇಳ್ಬೇಕಲ್ಲ ಉತ್ತರನ. ದೇವೇಗೌಡರು OBC ಕೊಡಿಸಿ ಅಂತ ಹೇಳ್ತಿಲ್ಲ, ಯಡಿಯೂರಪ್ಪ ತಂದಾನೆ ಅಡಿಷನಲ್ ಅಜೆಂಡಾ. ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕಲ್ಲ ಸತ್ಯನ. ನೀನು ಯಾಕಪ್ಪ ಮಿಸ್ಟರ್ ರಾಜ್ಯದ ಜನರಿಗೆ ವೀರಶೈವ ಲಿಂಗಾಯತ ಪರವಾಗಿ ನಿಲ್ಲಿಲ್ಲ? ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಷ್ಟು ತೊಂದರೆ ಕೊಟ್ಟರೆ ಕೊಳ್ಳಿಲ್ಲ. ನೀನು ಅನಗತ್ಯವಾಗಿ ಸಮಾಜವನ್ನು ಎತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ನನಗೆ ಪಂಚಮಶಾಲಿ ಸಮಾಜದ ಬಗ್ಗೆ ನಾವೆಲ್ಲರೂ ಗೌರವ ಹೊಂದಿದ್ದೀವಿ. ನಮಗೆ ಸಬ್ಕಾಸ್ಟ್ ಇಲ್ಲ, ನಾವೆಲ್ಲ ಒಂದೇ. ನಾವು ಎಲ್ಲ ವರ್ಗದ ಜನರಿಂದ ಆಶೀರ್ವಾದ, SC ST OBC ಎಲ್ಲರಿಗೂ ಆಶೀರ್ವಾದ. ನಾವು ಶಾಸಕರ ಸಚಿವರಾಗಿದ್ದೀವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು, ಪ್ರತಿಪಕ್ಷ ನಾಯಕರಾಗಿದ್ದು, ಎಲ್ಲ ವರ್ಗದ ಸಹಕಾರದಿಂದ. ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ, ಪಂಚಮಶಾಲಿ ಸಮಾಜ ಅಂತ ಅನಗತ್ಯವಾಗಿ ಯಡಿಯೂರಪ್ಪ ಕಟ್ಟಿ ದಿವಸ ಸ್ಟ್ರೈಕ್, ದಿವಸ ಧರಣಿ ಪ್ರತಿಭಟನೆ ಮಾಡಿಸಿದೆಯಲ್ಲ, ಮಾಡಿಲ್ಲಪ್ಪ ದೊಡ್ಡ ಮನುಷ್ಯ. ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ ಒಂದು ಹೋರಾಟ ಮಾಡ್ಯ, ಸಮುದಾಯದ ಹಿತವನ್ನು ಕಾಯ್ದ. ನಾನು ಬಹಿರಂಗ ಸವಾಲಾಗ್ತೀನಿ, ನೀನು ಮಾತಾಡಿ. ಯಾವ ಬೆಳಗಾವಿನಲ್ಲಿ ಮಠಾಧೀಶರು ನೋಡಿ, ಕೂಡಲ ಸಂಗಮ ಸ್ವಾಮೀಜಿಗಳು ಹೋರಾಟ ಮಾಡಿದರು, ವಚನಾನಂದ ಸ್ವಾಮಿಗಳು ಹೋರಾಟ ಮಾಡಿದರು. ಸ್ವಾಮೀಜಿಗಳ ಬಗ್ಗೆ ಗೌರವ ಇದೆ. ನಾವು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ವಿ. ಆ ಸಮುದಾಯಕ್ಕೆ 2A ಮೀಸಲಾತಿ ಕೊಡ್ಬೇಕು, ನಾವು ಬೆಂಬಲವನ್ನು ಕೊಟ್ಟಿವಿ. ಲಾಠಿ ಚಾರ್ಜ್ ಆದಮೇಲೆ ಲಾಠಿ ಚಾರ್ಜ್ ಆಯಿತು ಬೆಳಗಾವಿನಲ್ಲಿ. ನೀನು ದೊಡ್ಡ ಮನುಷ್ಯ. ನಾವು ಈ ಸಮಾಜಕ್ಕೆ 2A ಮೀಸಲಾತಿ ಕೇಳೇ ಇಲ್ಲ. ನಾವು 2A ಮೀಸಲಾತಿ ಕೇಳಿದ್ರೆ 102 ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ. ಆಯಿತು, ಯಡಿಯೂರಪ್ಪನವರಿದ್ದಾಗ ಅನಗತ್ಯವಾಗಿ ಸಮುದಾಯವನ್ನು ಎತ್ಕಟ್ಟಿ ಯಡಿಯೂರಪ್ಪನವರಿದ್ದಾಗ ಅನಗತ್ಯವಾಗಿ ಹೋರಾಟ ಮಾಡಿದಾರ. ಯಾಕೆಂತ ವಿಡಿಯೋ ಇದೆ, ಅವರೇ ಮಾತಾಡಿದ್ರು, ನಾವು ಸಮುದಾಯಕ್ಕೆ 2A ಮೀಸಲಾತಿ ಕೇಳಿಲ್ಲ, 102 ಸಮುದಾಯ ಅನ್ಯಾಯ ಆಗುತ್ತೆ ಅಂತ ಹೇಳಿದಾರಪ್ಪ. ಹಾಗಾಗಿ ನಿನಗೆ ಬುದ್ಧಿಭ್ರಮಣೆ ಆಗಿದೆ, ಅರೆ ಹುಚ್ಚಾಸತ್ತ ಸೇರಿಸಬೇಕಾಗುತ್ತೆ. ಯಡಿಯೂರಪ್ಪ ನೋಡಿ, ವೀರಶೈವ ಲಿಂಗಾಯತ ಧರ್ಮ ಎಲ್ಲ ಸಮಾಜಗಳನ್ನ ಒಪ್ಪಿಕೊಟ್ಟಂತ ಅಪ್ಪಿಕೊಟ್ಟ ಧರ್ಮ ಯಾವುದಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ. ನೋಡಿ, ನಾವು ಜನ ಸೇರಿಸಿಲ್ಲ. ಕೆಲವು ಮಾಧ್ಯಮಗಳಲ್ಲಿ ತಪ್ಪಾಗಿ ವರದಿಯಾಗಿದೆ, 500 ಜನ ಸೇರಿದ್ರು. ಅಂದರೆ ಡಾಬಸ್ಪೇಟೆಗೆ 200 ಜನ ಸೇರಿದ್ರು, ತುಮಕೂರಲ್ಲಿ 500 ಜನ ಸೇರಿದ್ರು, ಬರೀ 150 ಜನ ಮಹಿಳೆಯರಿದ್ರು ಬರೀ ಒಂದೇ ದಿವಸದಲ್ಲಿ. ದಾವಣಗೆರೆಯಲ್ಲಿ 1000 ಜನ ಸೇರಿದ್ರು. ನಿನ್ನೆ 2000 ಆಸನ ವ್ಯವಸ್ಥೆ ಮಾಡಿದ್ವಿ. ಅದಾದ ನಂತರ ಬಂದವರು ಸುತ್ತಲೂ ನಿಂತಿದ್ರು. ಮಾಧ್ಯಮ ಸ್ನೇಹಿತರು ಗೊತ್ತಿದೆ, ಸುಮಾರು 2500 ಜನ. ನಾವು ಸೇರಿಸಿಲ್ಲ, ನಾವು ಕರೆ ಕೊಟ್ವಿ. ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ವಾಹನಗಳಲ್ಲಿ, ಕಾರುಗಳಲ್ಲಿ ಎಲ್ಲ ಸಮುದಾಯದ ನಾಯಕರು, ಮುಖಂಡರುಗಳು ಬಂದಿದ್ದರು. ನಿನ್ನೆ ಬಂದಿರ್ತಕ್ಕಂಥವರು ಸಮುದಾಯಗಳ ಮುಖಂಡರುಗಳು, ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಮಠಾಧೀಶರು ಸ್ವಯಂ ಪ್ರೇರಿತವಾಗಿ ಕೆಲವರು ಬಂದಿದ್ರು. ಈ ಭಾಗದಲ್ಲಿ ಅಷ್ಟೇ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ, ನಾವು ಯಾರನ್ನು ಪೇಮೆಂಟ್ ಕೊಟ್ಟು ಕರೆಸಿಲ್ಲ. ಸ್ವಯಂ ಪ್ರೇರಿತವಾಗಿ ಸಮಾಜದ ಮುಖಂಡರು ತಮ್ಮ ತಮ್ಮ ಸ್ವಂತ ಖರ್ಚಿನಲ್ಲಿ ಬಂದರು. ನಾವು ದಾವಣಗೆರೆಯಲ್ಲಿ ಮೇ 15 ಒಳಗಾಗಿ ದೊಡ್ಡ ಐತಿಹಾಸಿಕ ಸಮಾವೇಶನ ಮಾಡ್ತೀವಿ. ಮಹಾಸಂಗಮ ಮಾಡೇ ಮಾಡ್ತೀವಿ. ದಾವಣಗೆರೆಯಲ್ಲಿ ಅವ್ರು ಮಾಡಿ ಮೇಲೆ 10 ದಿವಸ ಆದ್ಮೇಲೆ ನಾನು ಮಾಡ್ತೀನಿ ಅಂತ ಸವಾಲಾಗ್ತಾರೆ. ನಮ್ಮನ್ನೇ ಯಾಕಪ್ಪ ನೀನು ಅನ್ಕೊಂಡೆ ಮಾಡ್ತೀಯಾ? ಅಂದರೆ ನಾವು ನಿಮಗೆ ರೋಲ್ ಮಾಡೋದು. ಬಹುಶಃ ಆ ಮನುಷ್ಯನಿಗೆ ನಾವೇ ಆದರ್ಶ ಅಂತ ಕಾಣುತ್ತೆ. ರೋಲ್ ಮಾಡಲ್ ಬೇಕಲ್ಲ. ತಕ್ಷಣ ಕೇಳಿದ್ರೆ ನನಗೆ ಆಲ್ರೆಡಿ ರೋಲ್ ಮಾಡೋದು, ಈ ನಾಟ ರೋಡ್ ನನಗೆ ರೋಲ್ ಮಾಡಲ್ಲ. ಯಾರು? ವೀರಶೈವ ಲಿಂಗಾಯತ ಮಹಾಸಂಗಮ ನಮಗೆ ರೋಲ್ ಮಾಡೋದು. ಅಂದರೆ ನಾವು ನಿನಗೆ ರೋಲ್ ಮಾಡಲ್ಲ, ಆದರ್ಶನ. ನಾವು ಹೋಗೋ ದಾರಿ ನೀನ್ಯಾಕೆ ಹೋಗ್ತೀಯಪ್ಪ? ನೀನು ವಿಭಿನ್ನ ದಾರಿಯಲ್ಲಿ ನಡಿ. ನಾವು ಹೇಳ್ತೀವಿ, ಇನ್ನು 15 ಸರ್ಕಲ್ಲಿ ಬಿಜಾಪುರ ಜಿಲ್ಲೆಯಲ್ಲೂ ವೀರಶೈವ ಲಿಂಗಾಯತರ ಸಿದ್ಧತಾ ಸಭೆ ಪೂರ್ವ ಸಭೆ, ವೀರಶೈವ ಲಿಂಗಾಯತರ ಮಹಾಸಂಗಮದ ಪೂರ್ವಭಾವಿ ಸಭೆಯನ್ನು ಕರೆದು ಅಲ್ಲೇ ಇದು ಯಾವ ಜಿಲ್ಲೆ ಯಾವುದು ಆಸ್ತಿನೂ ಅಲ್ಲ. ಅವ್ರು ಹೊನ್ನಾಳಿ ಬರ್ಬೋದು, ದಾವಣಗೆರೆ ಮಾಡ್ತೀವಿ, ನಾವು ಸೇವೆ ಕೊಡ್ತೀವಿ, ಮಾಡೋಣ. ಸಮಾಜದ ನಾವು ನೋಡಿ, ಒಂದು ಮೊದಲನೇದು ನಾವು ದಿನಾಂಕವನ್ನು ಬಿಜಾಪುರದಲ್ಲೇ ಘೋಷಣೆ ಮಾಡ್ತೀವಿ. ಇದ್ರ ಜೊತೆಗೆ ಆಯಿತು, ನಮ್ಮ ಹೋರಾಟ ಯಾರ ವಿರುದ್ಧ?
ಅರೆ ಯಡಿಯೂರಪ್ಪ ವಿಜೇಂದ್ರ ಭಯದ ನಿಮ್ದು ಒಂದು ಅಜೆಂಡನಾ? ಅರೆ ಒಂದು ಅಜೆಂಡಾ ಬೇಕಲ್ಲ. ನೋಡಿ, ಮಹಾಸಂಘದ ಉದ್ದೇಶ ಏನು? ಮಹಾಸಂಗಮದ ಉದ್ದೇಶ ಇವತ್ತು ಜಾತಿ ಜನಗಣತಿ ಮನೆ ಮನೆಗೆ ಹೋಗಿ ಸಮಾಜವನ್ನು ಹೊಡಿತಕ್ಕಂಥ ಕೆಲವು ದುಷ್ಟ ಶಕ್ತಿಗಳು, ಕೆಲವರು ನೀಚರು, ನನ್ನ ಭಾಷೆಯಲ್ಲಿ ಹೇಳ್ತೀನಿ, ದುಷ್ಟ ಶಕ್ತಿ ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ನಮ್ಮ ಸಮಾಜಕ್ಕೆ ನಮ್ಮವರೇ ಗಂಡಾಂತರ. ಯಾವುದೇ ಸಮುದಾಯದಿಂದ ವೀರಶೈವ ಲಿಂಗಾಯತ ಧರ್ಮಕ್ಕೆ ಆಪತ್ತಿಲ್ಲ. ನಮ್ಮವರೇ ಕೆಲವು ದುಷ್ಟ ಶಕ್ತಿಗಳು. ನಾನು ಗಡ್ಡ ಘೋಷಣೆ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ, ಸವಾಲಾಗ್ತೀನಿ. ತುಮಕೂರಲ್ಲಿ ಕೆಲವರು ಹೋಗ್ಬಾರ್ದು ಅಂತ ಅಡ್ಡಿ ಮಾಡ್ಸಕ್ಕೆ ಬಂದರು. ನಿನ್ನೆ ನಡೆದಂಥ ಅನೇಕ ಜಿಲ್ಲೆಗಳಲ್ಲಿ ಹೋಗ್ಬಾರ್ರಿ ಅಂತ ಬಂದರು. ದಾವಣಗೆರೆಯಲ್ಲಿ ಆ ಮಾಜಿ ಸಂಸದ ಹೋಗ್ಬಾರ್ರಿ ಅಂತ ಅಡ್ಡ ಹಾಕಿದ್ರು. ನನ್ನನ್ನು ಕರೆಯೋಕ್ಕೆ ದಮ್ಮೈತೆ ಅಂತ ಕೇಳಿದ್ರು. ನಮ್ಮ ಸಮಾಜದ ಕಾರ್ಯಕ್ರಮಕ್ಕೆ ಯಾರನ್ನೂ ಕರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ದಮ್ಮು ಬೇರೆ ಕಡೆ ತೋರ್ಸಪ್ಪ. ನಿನ್ನ ದಮ್ಮಿಗೆ ತಾಕತ್ತು ಇಲ್ಲಲ್ಲ, ಇಲ್ಲಿ ಬರೋಕ್ಕೂ ದಮ್ಮಬೇಕಲ್ಲ, ನಿನಗೆ ಮುಖ ಇಲ್ಲ. ಅಂಥವ್ರಿಗೆ ಸೌಕು ನಾಣ್ಯಗಳು ಕೆಲವರು ಒಂದು 5-6 ಜನ ಫೆವಿಕಾಲ್ ಗಮ್ಮಕ್ಕೆ ಬಿಡಬೇಕು. ವಿಜಯಪುರಕ್ಕೆ ಬಂದ್ರವ್ರೆ, ದಾವಣಗೆರೆಗೆ ಬಂದ್ರವ್ರೆ, ಬೆಳಗಾವಿಗೆ ಹೋದ್ರವ್ರೆ, ದಾವಣಗೆರೆ ಸೇರಿದ್ರೆ ಸೌಕು ನಾಣ್ಯಗಳು, ಡಮ್ಮಿ ನಾಯಕರು, ವೀರಶೈವ ಲಿಂಗಾಯತಲ್ಲ ಕಾಮಿಡಿ ಪೀಸ್ಗಳು ಸೇರ್ಕೊಂಡ್ರೆ ನಾವು ಬಿಜಾಪುರದಲ್ಲಿ ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ನಮಗೊಂದು ಅಜೆಂಡೆ ಇದೆ. ಒಂದು 2ME OBC ಕೊಡಬೇಕು. ವೀರಶೈವ ಲಿಂಗಾಯತಲ್ಲಿ ಬಡವರಾದರೆ ಶಿಕ್ಷಣ ಮತ್ತು ಉದ್ಯೋಗಕ್ಕೋಸ್ಕರ ಕೊಡಲೇಬೇಕು. ಇದು ನಮ್ಮ ಹೋರಾಟ ಮಾಡೇ ಮಾಡ್ತೀವಿ. ಎರಡನೇದು ಒಂದು ನಿಮಿಷ ನಮ್ಮ ಅಜೆಂಡೆ ಹೇಳ್ತೀವಿ. ಎರಡನೇದು ಬಡ ಪಂಗಡಗಳು ಒಂದು ಮಾಡೋಕ್ಕೂ ಒಂದು ವೇದಿಕೆ ತರಬೇಕು, ಮಹಾಸಂಗಮ ಅಂತ ಹೆಸರಿಡೋದಕ್ಕೋಸ್ಕರ. ಇನ್ನು ಮೂರನೇದು ಜಾತಿ ಗಣತಿ ಸರಿಯಾಗಿಲ್ಲ, OBC ಕೊಡಬೇಕು. ಆಮೇಲೆ ಮುಂದೆ ಈ ನಾಡಿನ ಬಡ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳು ಮಾಡಬೇಕು. ಸಮಾಜವನ್ನು ಒಡೆದ ಮನಸ್ಸು ಕಟ್ಟತಕ್ಕಂಥ ಕೆಲಸನ ಮಾಡ್ತಕ್ಕಂಥ ಪ್ರಯತ್ನ ನಾವು ಕೈ ಹಾಕಿದ್ದೀವಿ. ನಮ್ಮ ಅಜೆಂಡಾ. ಮತ್ತು ಈ ಸರ್ಕಾರ ರಾಜ್ಯದ ವಿಫಲವಾಗಿದೆ. ಈ ಸರ್ಕಾರ ವಿರುದ್ಧ ಹೋರಾಟ ನಮ್ಮ ಅಜೆಂಡಾ. ನಿಮಗೆ ಸರ್ಕಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದೀವಿ. ನೀವು ಕಾಂಗ್ರೆಸ್ಸಿನ ಗುಲಾಮರಾಗಿ ಏಜೆಂಟ್ರಾಗಿ ಕೆಲಸ ಮಾಡ್ತೀರಿ. ನಾಚಿಕೆ ಬಂದು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗ ವಿಜೇಂದ್ರ ಅವರು ಫೆಬ್ರವರಿ 8 ರಾಜ್ಯಾಧ್ಯಕ್ಷ ಮಾಡುತ್ತೆ ಅಂತ ಹೇಳಿದ್ರು. ಆಗ ಆಗಿಲ್ಲ. ಸೊ ಹಿಂಗಾಗಿ ಸ್ಟೇ ತಂದಿದೆ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಸೊ ಅದೇ ಮತ್ತೆ ನಾವು ಕೂಡ ಅಂದ್ರೆ ನಮ್ಮವರೇ ಅಧ್ಯಕ್ಷ ತಪ್ಪು ಅರೆ ಹುಚ್ಚರಿ ನಾನು ಹೇಳಿದಲ್ಲ, ಅವ್ರ ಬಟ್ಟೆ ಅವರು ದಾರಿ ಬೀದಿಲಿ ಅಮ್ಮ ತಾಯಿ ಅಂತಲ್ಲ, ಆ ಪರಿಸ್ಥಿತಿ ಬರ್ತಾವೆ. ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಮ್ಮ ನರೇಂದ್ರ ಮೋದಿಯವರು, ನಡ್ಡಾಜಿಯವರು, ಅಮಿತ್ ಶಾಜಿಯವರು 100 ವಿಜೇಂದ್ರ ಅವ್ರನ್ನ ಮುಂದುವರಿಸ್ತಾರೆ. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಸ್ಟೇನೂ ಇಲ್ಲ, ಯಾವುದೂ ಇಲ್ಲ. ವಿಜೇಂದ್ರ ಶಕ್ತಿ ಗೊತ್ತು, ವಿಜೇಂದ್ರ ಸಾಮರ್ಥ್ಯ ಗೊತ್ತು. ಸಂಘಟನೆ ಮಾಡಿದರೆ, ಭ್ರಷ್ಟಾಚಾರದ ಹೋರಾಟ ಮಾಡಿದರೆ. ಯಡಿಯೂರಪ್ಪನವರೇ ಭ್ರಷ್ಟಾಚಾರ ನಾಯಕ. ರಾಜ್ಯದಲ್ಲಿ BJP ಕಟ್ಟಿದ ಯಡಿಯೂರಪ್ಪನೇ. ಅಂದರೆ ಸಂಘ ಪರಿವಾರದ ಅನಂತಕುಮಾರ್ ಅವರ ಅನೇಕ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಪಕ್ಷವನ್ನು ಕಟ್ಟಿದ್ರು. ಇವತ್ತೇನಾದರೂ ಯಡಿಯೂರಪ್ಪ ಇಲ್ಲದೇ ಇದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಬರ್ತಾರಲ್ಲ. ಆಂಧ್ರದಲ್ಲಿ ಆಯ್ತಾ, ತಮಿಳುನಾಡಲ್ಲಿ ಬಂತ, ಕೇರಳದಲ್ಲಿ ಬಂತ. ಯಡಿಯೂರಪ್ಪನವ್ರ ದೈತ್ಯ ಶಕ್ತಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ರು. ಮುಂದೆ ಅವ್ರಿಗೆ ಒಂದು ಕನಸಿದೆ, ಮಗನ ಮುಖ್ಯಮಂತ್ರಿ ಮಾಡೋಕ್ಕೋಸ್ಕರ ಯಡಿಯೂರಪ್ಪ ಹೋರಾಟ ಅಲ್ಲ, ತಾನು ನಂಬಿದಂಥ ಸಿದ್ಧಾಂತವನ್ನು ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕು, ಬೆಳೆಸಬೇಕು, ಅಧಿಕಾರ ತರಬೇಕು ಅಂತೇಳಿ ಯಡಿಯೂರಪ್ಪನವ್ರ ಮಹತ್ವಾಕಾಂಕ್ಷೆ ಇದೆ. ಏನು ಬೇಕಾದ್ರೆ ಹೇಳಿ, ಅವ್ರು ಅರೆಹುಚ್ಚರು. ಅವ್ರಿಗೆ ಹೆಚ್ಚು ಅವ್ರ ಹೆಸರು ಹೇಳೋಕ್ಕೂ ಇಚ್ಛೆ ಪಡಲ್ಲ. ಹಾಗಾಗಿ ಅರೆಹುಚ್ಚರ ಬಗ್ಗೆ ಜಾಸ್ತಿ ಮಾತಾಡಿದರೆ ಜನ ನಮಗೂ ಬೇಕು. ಮತ್ತೊಂದು ಹೇಳಿದ್ದಾರೆ, ಈಗ ಯಡಿಯೂರಪ್ಪನವ್ರನ್ನ ಆಡಿ ಹೊಡ್ತಾ ಇದ್ದಂಥವ್ರು ಅಧಿಕಾರದಿಂದ ಕೇಳಿ ಅವಾಗ ಗೋವಿಂದವ್ರು ಯಾರು ಯಡಿಯೂರಪ್ಪನ ಕೇಳಕ್ಕೆ ಆಯ್ತಣ್ಣ, ಆಯಿತು, ಅದಕ್ಕೂ ಉತ್ತರ ಕೊಡ್ತೀನಿ. ನನಗೆ ಇನ್ನು ಮೈಂಡ್ ಮುಚ್ಚುವಾಗಿಲ್ಲ. ಸ್ವಲ್ಪ ಎಲ್ಲೋ ನನಗೂ ಸಿಟ್ಟು, ದುಡುಕು, ಮುಂಗೋಪ. ಕೆಲವರು ನನ್ನನ್ನು ಈಗ ಅವ್ರನ್ನ ಬಳಸ್ಕೊಳ್ತಾರೆ, ಅವ್ರನ್ನ ಬಳಸ್ಕೊಳ್ತಾರೆ. 100ಕ್ಕೆ 100 ಬಲಿ ಕೊಡ್ತಾರೆ. ಇನ್ನು ನಾನು ಹೇಳಿದೆ ಮಾರಿಕೊಳ್ಳೋ ಹಳ್ಳಿಗಳಲ್ಲಿ ಸುಣ್ಣ ನೀರು ಉಪ್ಪಿನ ನೀರು ಕುಡಿಸಿ ಬಲಿ ಕೊಡ್ತಾರಲ್ಲ, ಹಂಗೆ ಕೆಲವರು ರಾಜಕೀಯವಾಗಿ ನಿನ್ನನ್ನು ಎತ್ಕಟ್ಟಿ. ನನಗೆ ಇವತ್ತಿಗೂ ಯತ್ನಾಳ್ ಬಗ್ಗೆ ಗೌರವ ಇದೆ. ನಮ್ಮ ಸಮಾಜದ ಸಮುದಾಯದ ಮುಖಂಡ, ಒಬ್ಬ ಕೇಂದ್ರ ಸಚಿವರಾಗಿರ್ತಾರೆ, ಅವ್ರ ಬಗ್ಗೆ ನಿಜವಾಗ್ಲೂ ಈಗಲೂ ಗೌರವ ಇದೆ. ನೀನು ಬಲಿಪಶು ಆಗಬೇಡಪ್ಪ, ನೀನೇ ಅರ್ಕೆ ಕುರಿ ಹಾಕ್ತೀನಿ. ಕೆಲವರು ನಿನ್ನನ್ನು ಅರ್ಕೆ ಕುರಿ ಮಾಡ್ತಾರೆ, ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ, ರಾಜ್ಯದ ಅಧ್ಯಕ್ಷ ಮಾಡ್ತೀನಿ, ಚೀಟಿ ಇಡ್ತಾರೆ ಕೆಲವರು. ನಮ್ಮವ್ರಿಗೆ ನೀನು ಯಾಕೆ ಕಿವಿಯಾಗಿ ಹೂ ಮುಡ್ಕೊಂತೀನಿ? ನೀನು ಹೂ ಮುಡ್ಸು ಬೇರೆಯವ್ರಿಗೆ. ನೀನು ಗೋಪಿ ಹಾಕಿ ಆಕ್ಷೆ ಬೇಡಪ್ಪ, ಯಾಕಡ ನಿನ್ನ ಬಗ್ಗೆ ನನಗೆ ಗೌರವ ಇದೆ, ನೀನು ಬಲಿಯಾಗಬೇಡ. ಆವಾಗ ನನ್ನನ್ನು ಎತ್ಕಟ್ಟಿ ಹೇಳಿದ್ದಲ್ಲ, ನನ್ನನ್ನು ಎತ್ಕಟ್ಟಿ ಸಿಟ್ಬರಂಗೆ ಮಾಡಿ ಕೆಲವರು ಆಟ ಆಡೋಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಮಾಡಿದಂಥ ತಪ್ಪನ್ನು ನನ್ನ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಮಾಡಿಕೊಂಡು
ಆತ್ಮಲೋಕನ ಅಂತಾರಲ್ಲ, ಆತ್ಮಲೋಕನ ಮಾಡಿಕೊಂಡು ನಾನು ಯಡಿಯೂರಪ್ಪನವರಿಗೆ ದ್ರೋಹ ಮಾಡಿದ್ರೆ ತಪ್ಪಾಗುತ್ತೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನ ಜರುಗಿದಿರ್ಬೇಕಂತ ಸಂಕಲ್ಪ ಮಾಡಿದ್ರೆ ಇವತ್ತು ನಾನು ಜೊತೆಗೆ ನೀನು ನೋಡಿ ನಾನು ತಪ್ಪು ಮಾಡಿದ್ದೆ, ನಾನು ಒಪ್ಪಿದ್ದೀನಿ, ಎಸ್ ನಾನು ತಪ್ಪು ಮಾಡಿದ್ದೆ, ನೀನು ತಪ್ಪು ಮಾಡಿದೀಯಾ, ಅಪರಾಧ ಮಾಡಿದೀಯಾ, ಆತ್ಮಲೋಕನ ಮಾಡಿಕೊಂಡು ಈ ಸಮಾಜ ಒಂದಾಗಬೇಕು, ಒಟ್ಟಾಗಬೇಕು, ಕೈ ಜೋಡಿಸ್ಬೇಕು. ಯಡಿಯೂರಪ್ಪ ಸಮುದಾಯದ ನಾಯಕ ಅಷ್ಟೇ ಅಲ್ಲ, ಇಡೀ ರಾಜ್ಯ ಮೆಚ್ಚಿದ ನಾಯಕ, ರಾಷ್ಟ್ರೀಯ ನಾಯಕರಿಗೆ ಯಡಿಯೂರಪ್ಪ ಅಂದರೆ ಒಂದು ಗೌರವ.